ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಷ್ಟೇ ನಾನು ರಾಮ ತನ್ನ ಪುತ್ರರ ವಿರುದ್ಧ ಅಂದರೆ ಅಶ್ವಮೇಧ ಯಾಗ ಕೈಗೊಂಡಂಥದ್ದು ಹಾಗೂ ತನ್ನ ಪುತ್ರರ ವಿರುದ್ಧವೇ ಯುದ್ಧ ಮಾಡಿದಂಥ ಒಂದು ಕಥೆಯನ್ನು ನಿಮಗೆ ವಿವರಿಸಿದ್ದೆ. ಮೊದಲಿಗೆ ಈ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಾಕೊಂಡಿರ್ತಾರೆ ಲವಕುಶನ ಅವಳಿ ಪುತ್ರರು, ರಾಮನ ಪುತ್ರರು. ಅವರ ಸೊಕ್ಕನ್ನು ಮುರಿಬೇಕು ಅಂತ ಹೇಳಿ ಹಾಗೂ ಕಟ್ಟಾಕೊಂಡಂಥ ಸಂದರ್ಭದಲ್ಲಿ ರಾಮನ ಸಹೋದರರಾದ ಶತ್ರುಘ್ನ, ಲಕ್ಷ್ಮಣ ಇಬ್ಬರು ಬರ್ತಾರೆ ಯುದ್ಧ ಮಾಡಲಿಕ್ಕೆ. ಹಾಗೂ ಯುದ್ಧ ಅವರು ಸೋತ ನಂತರ ಈ ಪುಟ್ಟ ಬಾಲಕರು ಯಾರು ಅಂತ ತಿಳಿಬೇಕು ಅಂತ ಹೇಳಿ ಸ್ವತಃ ರಾಮನೇ ಅಲ್ಲಿಗೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ. ಇಲ್ಲಿ ಧರ್ಮ ಮತ್ತು ಕರ್ತವ್ಯದ ಒಂದು ಭಾಗವನ್ನು ನಾನು ನಿಮಗೆ ವಿವರಿಸಿದೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಅಶ್ವಮೇಧ ಯಾಗ ಕೈಗೊಂಡಂತಹ ಸಂದರ್ಭ ಯಾವುದಿದೆ ಅಂತಂದರೆ, ಐಶ್ವರ್ಯ ಮತ್ತು ಆರೋಗ್ಯ ವೃದ್ಧಿಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿರ್ತಾರೆ. ಹಾಗೂ ಅಶ್ವಮೇಧ ಯಾಗ ಕೈಗೊಂಡಂತಹ ಕುದುರೆ ಎಲ್ಲಿ ಹೋಗಿ ನಿಲ್ಲುತ್ತೋ, ಯಾವ ರಾಜ್ಯದಲ್ಲಿ ಹೋಗಿ ನಿಲ್ಲುತ್ತೋ ಆ ರಾಜ್ಯದ ರಾಜರು ರಾಮನ ವಿರುದ್ಧ ಯುದ್ಧ ಮಾಡಬೇಕಾಗತ್ತೆ, ಅಥವಾ ಕಪ್ಪ ಕಾಣಿಕೆಯನ್ನು ಅಂದರೆ ಅರ್ಧ ರಾಜ್ಯದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕಾಗತ್ತೆ. ಈ ಒಂದು ಷರತ್ತಿನ ಮೇರೆಗೆ ಅಶ್ವಮೇಧ ಯಾಗ ಕೈಗೊಳ್ಳುವಂಥದ್ದು. ಹಾಗೂ ಆ ಒಂದು ಕುದುರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಹೋಗಿ ನಿಲ್ಲುತ್ತೆ. ಹಾಗೂ ಲವಕುಶರು ಅದರ ಹಣೆಪಟ್ಟಿಯಲ್ಲಿ ಬರೆದಂತಹ ಷರತ್ತನ್ನು ಓದಿ ನಾವು ಈ ರಾಜರ ಸೊಕ್ಕನ್ನು ಮುರಿಲೇಬೇಕು ಅಂತ ಹೇಳಿ ಯುದ್ಧ ಮಾಡಲಿಕ್ಕೆ ಅವರಿಗೆ ಕುದುರೆಯನ್ನು ಕಟ್ಟಾಕೊಂಡಿರ್ತಾರೆ. ಹಾಗೂ ಈ ಯುದ್ಧ ಮಾಡಬೇಕಂದ್ರೆ ಈ ಪುಟ್ಟ ಬಾಲಕರು ನಮ್ಮ ವಿರುದ್ಧ ಯುದ್ಧ ಮಾಡಬಲ್ರ ಅಂತ ಹೇಳಿ ಮೊದಲಿಗೆ ಶತ್ರುಘ್ನ ಮತ್ತು ನಂತರ ಲಕ್ಷ್ಮಣ ಇವರಿಬ್ಬರು ಯುದ್ಧ ಮಾಡ್ತಾರೆ. ಆದರೆ ಲವಕುಶರ ವಿರುದ್ಧ ಅವರು ಸೋಲ್ತಾರೆ. ನಂತರ ರಾಮನೇ ತನ್ನ ಪುತ್ರರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. ಅವರು ಕೂಡ ಸೋಲ್ತಾರೆ, ಪರಾಭವಗೊಳ್ತಾರೆ. ಹಾಗೂ ಈ ಪರಾಭವಗೊಂಡಂತಹ ಪುತ್ರರೇ ಬಾಲಕರೇ ಇಬ್ಬರು ಅವಳಿ ಬಾಲಕರೇ ತನ್ನ ಸ್ವಂತ ಮಕ್ಕಳು ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳಿಂದ ತಿಳಿಯುತ್ತೆ ರಾಮನಿಗೆ. ಹಾಗೂ ವಾಲ್ಮೀಕಿ ಮಹರ್ಷಿಗಳಿಂದ ತಿಳಿದಂಥದ್ದು ನಂತರ ರಾಜ್ಯದ ಅಂದರೆ ಪ್ರಜೆಗಳ ತನ್ನ ಪತ್ನಿಯ ಪಾತಿವ್ರತೆಯನ್ನು ನಿರೂಪಿಸೋಸ್ಕರ ಕಾಡಿಗೆ ಕಳಿಸುವಂಥದ್ದು. ಹಾಗೂ ತನ್ನ ಪಾವಿತ್ರತೆಯನ್ನು ಸಾಬೀತುಪಡಿಸಿಕೊಳ್ಳಿಕ್ಕೋಸ್ಕರ ಸ್ವತಃ ಸೀತಾದೇವಿ ಅಗ್ನಿ ಪ್ರವೇಶವನ್ನು ಮಾಡಬೇಕಾಗತ್ತೆ. ಅಗ್ನಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪಾವಿತ್ರತೆಯನ್ನು ಆ ಒಂದು ಘೋರ ಘಟನೆಯನ್ನು ಆಗದೇ ಭೂಮಿಯೇ ತನ್ನ ಬಾಯಿ ಬಿರಿಯುವಂಥದ್ದು ಈ ಒಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಹಾಗೂ ನಂತರ ಈ ಒಂದು ಪಾವಿತ್ರತೆಯನ್ನು ಸಾಬೀತುಪಡಿಸಿದ ನಂತರ ಅಂದರೆ ಸೀತಾದೇವಿ ಅಗ್ನಿಯಷ್ಟೇ ಪವಿತ್ರಳು ಅಂತ ಹೇಳಿ ಸಾಬೀತುಪಡಿಸಿದ್ದ ನಂತರ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಹಾಗೂ ಈ ಒಂದು ಕಥೆಯನ್ನು ಅಂದರೆ ಕಾವ್ಯದ ರೂಪದಲ್ಲಿ ಲವಕುಶರು ಅಲ್ಲಲ್ಲಿ ಕವಿತೆಗಳ ರೂಪದಲ್ಲಿ ಹಾಡಿಕೊಂಡು ತಂಬೂರಿನ ಹಿಡ್ಕೊಂಡು ಒಂದು ಕವಿತೆ ಹಾಡಿನ ಮೂಲಕ ಎಲ್ಲರಿಗೂ ಅಂದರೆ ಎಲ್ಲ ರಾಜ್ಯದ ಜನರಿಗೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ತಂಬೂರಿನ ಹಿಡ್ಕೊಂಡು ಸಾರಲಿಕ್ಕೆ ಹೊರಡ್ತಾರೆ. ಇದು ರಾಮಾಯಣದ ಲವಕುಶರು ಹಾಗೂ ರಾಮನಿಗೆ ನಡೆದಂಥ ಯುದ್ಧದ ಕಥೆ ಆಗಿರುತ್ತೆ. ಇಲ್ಲಿಗೆ ರಾಮಾಯಣದ ಕಥೆಯ ಅಂದರೆ ಸಂಚಿಕೆಯ ಭಾಗ ನಿಮಗೆ ಮುಕ್ತಾಯಗೊಳ್ಳುತ್ತೆ. ಹಾಗೂ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಹಾಭಾರತದ ಕಥೆಯನ್ನು ನಾನು ನಿಮಗೆ ವಿವರಿಸ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತೀನಿ. ಹಾಗೂ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮತ್ತು ನಿಮಗೆ ಲೈಕ್ ಬಟನ್ ಮೂಲಕ ನನಗೆ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ, ಹಾಗೂ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನಮಸ್ಕಾರ.